ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಜನ್ಮ ಕೊಟ್ಟಿರೋ ತನ್ನ ತಾಯಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಗ ಆಗಿ ಅವ್ರ ಜವಾಬ್ದಾರಿ ಮಾಡಿದ್ದಾರೆ. ನಮ್ಮ ಅತ್ತೆನ ಬದುಕಿಸ್ಕೊಳ್ಳಕ್ಕೆ ಆ ಸಂಜೀವಿನಿ ಮಣಿನ ತಗೊಂಡ್ ಬಂದ್ರು. ಸ್ವಾಮಿ, ನೀವು ತರೋದಕ್ಕೆ ಹೇಳಿದ ಸಂಜೀವಿನಿ ಮಣಿ ತಗೊಳ್ಳಿ ಸ್ವಾಮಿ. ಶಂಭೋ ಶಂಕರ. ನನ್ನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಗ ದೇವಸ್ಥಾನದಲ್ಲಿದ್ದ ಸಂಜೀವಿನಿ ಮಣಿ ತಗೊಂಡ್ ಬಂದಿದ್ನ. ತಾಯಿನ ಕಾಪಾಡೋದು ಮಗನ್ ಧರ್ಮ ಆಗಿರೋದಕ್ಕೆ ನನ್ ಮಾವ ಮಣಿನ ತಗೊಂಬಂದಿರೋದು. ನೀನ್ ಹೇಳಿರೋ ಧರ್ಮಕ್ಕೆ ನೀನ್ ಕಟ್ಬಿದ್ದಿರೋ ಹಾಗೆ ನನ್ ಮಾವ ಅವ್ರ ಧರ್ಮನ ಮಾಡೋದ್ರಲ್ಲಿ ಏನ್ ತಪ್ಪಿದ್ಯಮ್ಮ? ನನ್ ಗಂಡನ ಸಾಯಿಸೋದು ನಿನ್ ಧರ್ಮ ಆದ್ರೆ ಅವ್ರ ತಾಯಿನ ಬದುಕಿಸ್ಕೊಳ್ಳೋದು ಅಧರ್ಮ ಹೇಗಾಗುತ್ತೆ? ಹೇಳು ನಾಗಮ್ಮ. ನಿನ್ನ ಮಾವ ತನ್ನ ತಾಯಿನ ಬದುಕಿಸಿಕೊಳ್ಳುವುದು ಧರ್ಮ ಎಂದು ಸಮರ್ಥನೆ ಮಾಡುತ್ತಿರುವೆಯೇ ಹೊರತು ನಾನು ನನ್ನ ಕರ್ತವ್ಯವನ್ನು ಪಾಲಿಸುವುದು ಕೂಡ ಧರ್ಮ ಅಲ್ಲವೇ? ಸರಿ, ಧರ್ಮ ಅಧರ್ಮ ಬಗ್ಗೆ ಮಾತಾಡ್ತಿರೋದ್ರಿಂದ ಒಂದ್ ಪ್ರಶ್ನೆಗೆ ಉತ್ತರ ಕೊಡು. ಹಾ, ನೀನು ದೀರ್ಘ ಸುಮಂಗಲಿಯಾಗಿರುವಂತ ಹರ್ಸಿದ್ಯಾ. ನನ್ ಗಂಡನ ಸಾಯಿಸಿ ನೀನ್ ಹರ್ಸಿರೋದನ್ನೇ ಅಪವಿತ್ರ ಮಾಡೋದು ನಿನಗ್ ನ್ಯಾಯನ ನಾಗಮ್ಮ? ನನಗ್ ಅನ್ಯಾಯ ಮಾಡೋದು ನಿನಗ್ ನ್ಯಾಯ ಅನ್ಸಿದ್ರೆ ನೀನ್ ಮಾಡೋದೇ ಮಾಡು. ಆದ್ರೆ ಒಂದ್ ಮಾತು. ಏನದು? ನಿನ್ನನ್ನ ನಂಬಿ ಪೂಜೆ ಮಾಡೋ ನನ್ನಂತ ಭಕ್ತರನ್ನ ಕಾಪಾಡೋದು ನಿನ್ ಜವಾಬ್ದಾರಿ ಆಗಿದ್ರೆ ನಿನ್ನಂತ ದೇವತೆ ಹರ್ಸಿರೋದನ್ನ ಗೌರವಿಸೋದು ನಿನ್ ಭಕ್ತ ಆಗಿ ನನ್ ಜವಾಬ್ದಾರಿ. ನಿನ್ ಜವಾಬ್ದಾರಿನ ನೀನ್ ಮರ್ತೃನು ನನ್ ಜವಾಬ್ದಾರಿನ ನಾನ್ ಮರೆಯಲ್ಲ. ನನಗ್ ನೀನ್ ಕೊಟ್ಟಿರೋ ಆಶಯ ಅಮಂಗಳ ಆಗ್ಬಾರ್ದು ಅಂದ್ರೆ ನಾನು ಸುಮಂಗಲಿಯಾಗಿ ಸೌಭಾಗ್ಯವತಿಯಾಗಿ ಸಾಯ್ಬೇಕು. ಆ ತರ ಸಾಯಕ್ಕೆ ನಾನು ಈ ನಿಮಿಷನೇ ಸಿದ್ಧವಾಗಿದ್ದೀನಿ. ಮೊದ್ಲು ನನ್ನ ಸಾಯಿಸಿ, ಅದಾದ್ಮೇಲೆ ನನ್ನ ಗಂಡನ ಸಾಯಿಸು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.